ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಹೊಸ ಡೆಡ್ಲೈನ್ ಮುಂದೂಡಿಕೆ ಆಯಿತು, ನೋಟಿಫಿಕೇಶನ್ ಏನು ಅಪ್ಡೇಟ್ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೇಮಕಾತಿ ಮುಗಿಸಲು 75 ದಿನ ಸ್ವಯಂ ಕಾಲಮಿತಿ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ. KPSC ಘೋಷಣೆ ಕೂಡ ಮಾಡಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ರಾಜ್ಯ ಸರ್ಕಾರ ವಿವಿಧ ಇಲಾಖೆ ಸಂಬಂಧಿಸಿದಂತೆ ಹೊಸ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲು ಸಜ್ಜಾಗುತ್ತಿದೆ. ಅಂದ್ರೆ ಅಧಿಸೂಚನೆ ನೋಟಿಫಿಕೇಶನ್ ಹೊರಡಿಸೋದಕ್ಕೆ ಎಲ್ಲ ರೀತಿ ತಯಾರಿ ಕೂಡ ಮಾಡ್ತಾ ಇದೆ. ಅಷ್ಟರೊಳಗಡೆ ಹಳೆಯ ಅಧಿಸೂಚನೆಯನ್ನು ಕೂಡ ತುದಿ ಮುಟ್ಟಿಸಬೇಕು ಅಂತ ಗುರಿ ಇದೆ. ಇಲ್ಲವಾದರೆ ಗೊಂದಲ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಆಗಸ್ಟ್ರಲ್ಲಿ ಬಂದು ನೋಟಿಫಿಕೇಶನ್ ಕೂಡ ಆಗ್ಬೋದು ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ನೋಟಿಫಿಕೇಶನ್ ಆದ್ರೆ ನಿಮಗೆ ಅಟ್ಲೀಸ್ಟ್ 2 ರಿಂದ 3 ತಿಂಗಳಿಗೆ ಅವಕಾಶ ಸಿಗ್ಬೋದು. ಪ್ಲಸ್ ನಿಮಗೆ ಜುಲೈ ವೇಳೆ ಎಲ್ಲ ಪ್ರಕ್ರಿಯೆ ಮುಗಿಸ್ತಾರೆ. ಆಗಸ್ಟ್ ಅಲ್ಲಿ ನೇಮಕಾತಿ ಪರ್ವ ಅಂತ ಹೇಳ್ತಾ ಇದಾರೆ. ಈ ಹಿಂದೆ ಏಪ್ರಿಲ್ ಅಲ್ಲಿ ಮೇಲೆ ಅನ್ಕೊಂಡ್ರು, ಈಗ ಆಗಸ್ಟ್ ಹೋಗ್ತಾ ಇದ್ದಾರೆ. ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲಾ ಇಲಾಖೆಯಿಂದ ಖಾಲಿ ಇರೋ ಹುದ್ದೆಗಳನ್ನ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅಂತೆ. ನೇಮಕಾತಿ ಹೊಣೆ KPSC ಮತ್ತೆ KE ಕೊಡ್ತಾರೆ. ನಿಮ್ಗೆ ಗೊತ್ತಿರೋ KPSC ಮತ್ತೆ KE ಕೊಡಬೇಕು. ಶಿಕ್ಷಕರ ನೇಮಕಾತಿ ಶಿಕ್ಷಣ ಇಲಾಖೆ ಸಪರೇಟ್ ಆಗಿ ಮಾಡುತ್ತೆ. ಮೂಲಗಳ ಪ್ರಕಾರ ಮಾಹಿತಿ ಕೂಡ ಬಂದಿದೆ. ನೇಮಕಾತಿ ಪ್ರಕ್ರಿಯೆ ಗೊಂದಲ ಆಗ್ಬಾರ್ದು, ತಡವಾಗಬಾರ್ದು ಅಂತ ಹೇಳಿ ನಾವು ಡಿಸಿಷನ್ ತೆಗೆದುಕೊಳ್ತಿದೀವಿ ಅಂತ ಹೇಳಿದ್ದಾರೆ. ಕೆಲವೊಂದು ಕಡೆ ಈ ತಿಂಗಳ ನೋಟಿಫಿಕೇಶನ್ ಕೂಡ ಆಗುತ್ತೆ, ಎಕ್ಸಾಮ್ಸ್ ಬೇಗನೆ ಮುಗಿಸ್ತೀವಿ ಅಂತ ಹೇಳಿದ್ರು. ಈಗ ನೋಡೋದಾದ್ರೆ ಮತ್ತೆ ನೋಟಿಫಿಕೇಶನ್ ಡಿಲೇ ಆಗುವ ಸಾಧ್ಯತೆ ಕೂಡ ಇದೆ. ಏನಕ್ಕೆ ಅವರು ಡಿಲೇ ಮಾಡ್ತಾರೆ ಗೊತ್ತಿಲ್ಲ. ನಂತರ ಟೆಕ್ನಿಕಲ್ ಎಲೆಕ್ಷನ್ಸ್ ಕೂಡ ಬರ್ತವೆ. ಏನಾದ್ರು ನೋಟಿಫಿಕೇಶನ್ ಹೊರಡಿಸಬಾರ್ದು ಅಂತ ಬಂದ್ರೆ ಅದು ನಿಮಗೆ ತೊಂದರೆ ಕೂಡ ಆಗುತ್ತೆ. ಈಗ ಒಟ್ಟಿನ ಮಾಹಿತಿ ಪ್ರಕಾರ ಇಲ್ಲಿ ನೋಡಬಹುದು, ಆಗಸ್ಟ್ ಅಲ್ಲಿ ನೇಮಕಾತಿ ಪರ್ವ ಅಂತ ಹೇಳ್ತಿದ್ದಾರೆ. ಎಲ್ಲಾ ರೀತಿಯ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ, ಸರ್ಕಾರಕ್ಕೆ ಸೂಚನೆ ಕೊಡ್ತಾ ಇದ್ದಾರೆ. ಆರ್ಥಿಕ ಇಲಾಖೆ ಅನುಮೋದನೆ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಹಳೆ ನೋಟಿಫಿಕೇಶನ್ ಏನಿದೆ, ಹಳೇದು ಏನಾದ್ರು ಮೀಸಲಾತಿಗಿಂತ ಮುಂಚೆ ಬಂದಿದ್ರೆ ಅದು ರದ್ದು ಮಾಡ್ತಾರೆ. ಹೊಸ ವರ್ಷ ಬರಬೇಕು. ಇಷ್ಟೆಲ್ಲ ಬೆಳವಣಿಗೆ ಕೂಡ ಇದೆ. ಸರ್ಕಾರದ ಮಟ್ಟದ ಮೀಟಿಂಗ್ ಆಗಿದೆ. ಎಲ್ಲಾ ರೀತಿ ಹಳೆ ಏನೆಲ್ಲೋ ವಿಲೇವಾರಿ ಇದೆ ಅದನ್ನು ಕ್ಲಿಯರ್ ಕೂಡ ಮಾಡ್ತಾ ಇದಾರಂತೆ. ಈ ನಿಟ್ಟಿನಲ್ಲಿ ನೇಮಕಾತಿ ಕುರಿತು ಕೆಲವೊಂದು ಶಿಕ್ಷಣ ಸಚಿವರೆಲ್ಲ ಹೇಳ್ತಾರೆ, ನಾವು ಬೇಗ ನೋಟಿಫಿಕೇಶನ್ ಹೊರಡಿಸ್ತೀವಿ, 2 ತಿಂಗಳು 3 ತಿಂಗಳ ಒಳಗಡೆ ಮುಗಿಸ್ಬಿಡ್ತೀವಿ, 4-5 ತಿಂಗಳೊಳಗೆ ನಾವು ಪ್ರೊಸೆಸ್ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಈಗ ನೋಡಿದ್ರೆ ಈಗ ನಿಮಗೆ ಗೊತ್ತಿರೋ ಮೇ ತಿಂಗಳು ನಂತರ ಈಗ ಆಗಸ್ಟ್ ಅಲ್ಲಿ ನೇಮಕಾತಿ ಪರ್ವ ಶುರು ಆಗ್ಬೋದು, ಆಗಸ್ಟ್ ಅಲ್ಲಿ ನೋಟಿಫಿಕೇಶನ್ ಕೂಡ ಆಗ್ಬೋದು ಅಂತ ಹೇಳಿ ಇಲ್ಲಿ ಇವತ್ತು ವರದಿ ಕೂಡ ಬಂದಿದೆ ವಿಜಯವಾಣಿ ಪೇಪರ್ ನಲ್ಲಿ. ನಿಮಗೆ ಏನ್ ಅನ್ಸುತ್ತೆ? ಸರ್ಕಾರ ಇದೇ ರೀತಿ ಡಿಲೇ ಮಾಡ್ಕೊಂಡು ಹೋಗುತ್ತಾ ನೋಟಿಫಿಕೇಶನ್ ನ, ಅಥವಾ ಎಲೆಕ್ಷನ್ ಬಂದ್ರೆ ಮತ್ತೆ ಸಮಯ ಹಾಳು ಮಾಡುತ್ತಾ? ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.